ಪ್ರದೇಶದಲ್ಲಿ ನಿರುದ್ಯೋಗಿ ಹುಡುಗರು ಪಾಪ ಎಲ್ಲರೂ ಅಂತ ಹೋಗ್ತಾರೆ. ಅದೇ ಇಲ್ಲಿ ಹೇಳ್ತಾರಲ್ಲ, ಹಿಂದೂ ನಾವೆಲ್ಲ ಒಂದು ಅಂತ ಹೇಳ್ಬಿಟ್ಟು ಈಗಲೂ ಈ ಕಟಿಂಗ್ ಶಾಪಲ್ಲಿ ಎಲ್ಲಿ ಮನೆಯೂ ಅಟ್ರಾಸಿಟಿ ಆಗಿತ್ತು. ಆ ಥರ ಅಲ್ಲಿ ಡೋಂಗಿ ಪ್ರದರ್ಶನ ಮಾಡಕೊಂಡು ಎಲ್ಲ ನಿರುದ್ಯೋಗಿಗಳು ಒಂದೇ. ಅಲ್ಲಿ ಜಾತಿ ಇಲ್ಲ, ಮತ ಇಲ್ಲ, ಧರ್ಮ ಇಲ್ಲ. ಅದೇನು ಮುಂದುವರೆದವರಿಗೆ ನಿರುದ್ಯೋಗ, ದಲಿತರಿಗೆ ನಿರುದ್ಯೋಗ ಇಲ್ವಾ? ನಮಗೇನು ಹ್ಯಾಕ್ಸ್ ಕೊಟ್ಬಿಟ್ಟವ್ರ ಇಲ್ವಲ್ಲ. 35 ವರ್ಷದ ಹೋರಾಟಕ್ಕೆ ಕವಡೆ ಕಾಸಿನ ಕಿಮ್ಮತ್ತಿಲ್ಲ ಅಂದ್ರೆ ಜಸ್ಟ್ ಒಂದು ದಿನ 2,000 1,000 ಜನ ವಿದ್ಯಾರ್ಥಿಗಳು ಸೇರಿದಟ್ಟಿಗೆ ಇಡೀ ಸರ್ಕಾರ ಅಲ್ಲಾಡ್ತಾ ಇತ್ತು ಅಂದ್ರೆ ಇದು ಕೃತಕವಾಗಿ ಅಲ್ಲಾಡ್ತಾ ಇತ್ತು. ಕೃತಕವಾಗಿ ಮುಷ್ಕರ ಮಾಡಿಸಿರೋ, ಕೃತಕವಾಗಿ ಈ ತೀರ್ಮಾನ ತಗೊಳಕ್ಕೆ ಎಲ್ಲ ಒಳ ಒಪ್ಪಂದ ಮಾಡಿದ್ರು ಅಂತ ನಾವು ಅರ್ಥ ಮಾಡ್ಕೊಳ್ತೀವಿ. ಒಂದು ವೇಳೆ ಇಲ್ಲಿ ಸಮಾಜದಲ್ಲಿ ಎಲ್ಲ ಸಮುದಾಯದ ವಿದ್ಯಾವಂತ ನಿರುದ್ಯೋಗಿ ಯುವಕರು ವಿದ್ಯಾರ್ಥಿಗಳಿಗೆ ಮನವಿ ಮಾಡ್ತಾ ಇದ್ದೀವಿ. ನಮ್ಮ ಸಮುದಾಯ ಯಾವುದೇ ಉದ್ಯೋಗ ನೇಮಕಾತಿ ವಿರುದ್ಧ ಹೋರಾಟ ಏನು ನಾವು ಮಾಡಿಲ್ಲ. ನಮ್ಮ ಪಾಲ ಕರ್ನಾಟಕ ರಾಜ್ಯದಲ್ಲಿ 94% ಜನ 56% ಮೀಸಲಾತಿ ಅನುಭವಿಸ್ತವ್ರೆ. ಯಾರು ಮೀಸಲಾತಿ ಇಲ್ಲ ಅಂತ ಹೇಳುವ ಸಮುದಾಯ ಯಾರು ಹೊರಗಡೆ ಇಲ್ಲ. ಅದು ರಾಜ್ಯದಾಗ್ಬೋದು, ಕೇಂದ್ರದಾಗ್ಬೋದು. ಆದರೆ ಬರೀ ದಲಿತರು 35 ವರ್ಷ ನಾವು ಬೀದಿ ಹೋರಾಟ ಮಾಡಕ್ಕೆ ಇಟ್ಕೊಂಡಿದ್ದೀವಿ. ಅವರು ಸುಖ ಅನುಭವಿಸುತ್ತಿದ್ದಾರೆ. ಬೇರೆ ಬ್ರಾಹ್ಮಣತ್ವನ ಅಳವಡಿಸ್ಕೊಂಡು ನಿಯೋ ಬ್ರಾಹ್ಮಣೈಸ್ ಆಗ್ಬಿಟ್ಟು ಬುದ್ಧನ ಅಂಬೇಡ್ಕರನ್ನು ಮುಖವಾಡವಾಗಿ ಇಟ್ಕೊಂಡು ಇಡೀ ಶೋಷಿತರಿಗೆ ವಂಚನೆ ಮಾಡ್ತಾರಂತ ವ್ಯಕ್ತಿ ಮತ್ತು ಗುಂಪುಗಳ ಬಗ್ಗೆ ನಾವು ಎಚ್ಚರ ವಹಿಸ್ಬೇಕಾಗಿದೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಅವ್ರು ಯಾರು ಬೀದಿ ಬಂದು ಹೋರಾಟ ಮಾಡ್ತಾ ಇಲ್ಲ. ಯಾರು 10 ಜನ ಹುಡುಗರನ್ನು ಬಿಟ್ಟವ್ರೆ. ನಮ್ಮಲ್ಲಿ 100 ಜನ ಇದ್ದೀವಿ. ನಾವು ಅವ್ರ